ಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಮಾರ್ಗಶಿರ ಮಾಸ, ಭಗವದ್ಗೀತಾ ಗಂಗೆ ಈ ಕಾಲದಲ್ಲಿ ಹರಿಯಿದೆ. ಕೃಷ್ಣನ ಮುಖಾರವಿಂದ ಭಗವದ್ಗೀತೆಯ ಸಂದೇಶ ಅರ್ಜುನ ಒಂದು ನಿಮಿತ್ತ ಮಾತ್ರ. ಇಡೀ ಮಾನವ ಕುಲಕ್ಕೆ ಆ ಗೀತೆಯ ಮುಖಾಂತರ ಭಗವಂತ ತನ್ನ ಕರ್ತವ್ಯದ ಸಂದೇಶ, ಜ್ಞಾನದ ಸಂದೇಶ ಅದು ಬರೀ ಮಾನವ ಕುಲಕ್ಕೆ ನೀಡಿದ್ದಾನೆ. ಈ ಉದ್ದಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳು ಅವುಗಳೇ ಹಸುಗಳು. ಕೃಷ್ಣ ಗೋಪಾಲನಂದನ, ಗೊಲ್ಲರ ಮಗ, ಅವನಿಗೆ ಹಾಲು ಕರೆದು ಅಭ್ಯಾಸ. ಉಪನಿಷತ್ತುಗಳೆಂಬ ಹಸುಗಳಿಂದ ಕರೆದ ಹಾಲು ಭಗವದ್ಗೀತೆ. ಅದು ಯಾರಿಗೆ? ಪಾರ್ಥೋ ವತ್ಸಃ. ಹಾಲು ಕೊಡಬೇಕಾಗಿದ್ದರೆ ಕರು ಬೇಕು. ಅರ್ಜುನನೇ ವತ್ಸ, ಕರು. ಅವನನ್ನು ನಿಮಿತ್ತ ಮಾಡಿಕೊಂಡು ಕೃಷ್ಣ ಉಪನಿಷತ್ತುಗಳೆಂಬ ಹಸುಗಳಿಂದ ಕರೆದ ಹಾಲು ಅರ್ಜುನನಿಗೆ ಮಾತ್ರವಲ್ಲ. ನಾವು ಹಾಲು ಕರೀತೇವೆ, ಕರು ಬೇಕು. ಕರುವೆ ಕೊಡೋದು ಕಡಿಮೆ, ನಾವೇ ಕುಡಿತೇವೆ, ಮನೆಯ ಮಕ್ಕಳೆಲ್ಲ ಕುಡಿತೇವೆ. ಅದರಂತೆ ಕೃಷ್ಣ ಉಪನಿಷತ್ತಿನಿಂದ ಹಾಲು ಕರೆದರೆ ಅದು ಅರ್ಜುನನಿಗೆ ಮಾತ್ರವಲ್ಲ, ಜಗತ್ತಿನ ಸಕಲ ಸಜ್ಜನರು ಕೂಡ ಕುಡಿಯುವಂಥ ಹಾಲು. ಪಾರ್ಥೋ ವತ್ಸಃ ಸುಧೀರ್ಭೋಕ್ತ. ಯಾರು ಕುಡಿಬೇಕು? ಬರೀ ಅರ್ಜುನ ಮಾತ್ರ ಅಲ್ಲ, ಎಲ್ಲ ಸಜ್ಜನರು. ಅವರು ಕೃಷ್ಣ ನೀಡಿದ ಈ ಹಾಲನ್ನು ಕುಡಿದು ಅದರಿಂದ ಅವರು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾರೆ. ಅದು ಅರ್ಜುನನಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ಸಂಬಂಧಿಸಿದ್ದು. ಅಂತಹ ಸಂದೇಶವನ್ನು ಕೃಷ್ಣ ಗೋಪಾಲನಂದನ ಉಪನಿಷತ್ತನ್ನು ಕರೆದು ಅದರ ಸಾರಭೂತವಾಗಿ ಹಾಲನ್ನು ಕೊಟ್ಟಿದ್ದಾರೆ. ಈ ಕೆಲವರು ಕೇಳಬಹುದು, ಭಗವದ್ಗೀತೆ ಅಂದು ಉಪದೇಶ ಕೊಟ್ಟದ್ದು, ಈಗಿನ ಯುಗದಲ್ಲಿ ಅದು ಪ್ರಸ್ತುತವೇ, ರಿಲೆವೆಂಟೇ? ಈಗ ನಮಗೇನು? ಕೃಷ್ಣ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವಂಥ ಪ್ರಚೋದನೆ ಕೊಟ್ಟಿದ್ದಾನೆ. ಯುದ್ಧದ ಸಂದೇಶ ಭಗವದ್ಗೀತೆ. ನಾವೇನು ಯುದ್ಧ ಮಾಡುವರಲ್ಲ, ನಮಗಂಥ ಸಂದರ್ಭವೇ ಇಲ್ಲ. ಈಗಿನ ಯುಗದಲ್ಲಿ ಭಗವದ್ಗೀತೆ ನಮಗೆ ಪ್ರಸ್ತುತವೇ. ಆಗಿನ ಸಂದರ್ಭ, ಅರ್ಜುನ ಯುದ್ಧದಿಂದ ವಿಮುಖನಾದ, ಅವನಿಗೆ ಪ್ರಚೋದನೆ ನೀಡಲು ಆಗ 5000 ವರ್ಷಗಳ ಹಿಂದೆ ಕೃಷ್ಣ ಕೊಟ್ಟ ಸಂದೇಶ ಈಗ ನಮಗೇನು ಉಪಯೋಗ? ಈಗದು ರೆಲಿವೆಂಟೇ ಅಲ್ಲ, ಪ್ರಸ್ತುತವೇ ಅಲ್ಲ ಎಂಬುದಾಗಿ ಕೆಲವರು ಪ್ರಶ್ನೆ ಮಾಡಬಹುದು. ಆದರೆ ಕುರುಕ್ಷೇತ್ರದ ಯುದ್ಧ ಆಗ ಮಾತ್ರ ಅಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ನಿರಂತರ ಯುದ್ಧ ನಡೀತಲೇ ಇದೆ. ಆ ಕುರುಕ್ಷೇತ್ರದ ಯುದ್ಧ ಆಗ ಮಾತ್ರ ಸೀಮಿತವಲ್ಲ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ನಮ್ಮ ದೇಹ ಕುರುಕ್ಷೇತ್ರ. ಕುರುನ ಕರ್ತವ್ಯ ಮಾಡು ಎಂಬುದಾಗಿ ಕರ್ತವ್ಯ ಮಾಡುವ ಕ್ಷೇತ್ರ ಈ ಕುರುಕ್ಷೇತ್ರ. ಅಲ್ಲಿ ಪಾಂಡವರು ಕೌರವರು ಸೇರಿದ್ದಾರೆ. ನಮ್ಮ ಕುರುಕ್ಷೇತ್ರದಲ್ಲಿಯೂ ಕೂಡ ಪಾಂಡವರು ಇದ್ದಾರೆ, ಕೌರವರು ಇದ್ದಾರೆ. ಇಬ್ಬರು ಇದ್ದಾರೆ. ಯಾರು ಪಾಂಡವರು, ಯಾರು ಕೌರವರು? ಆಚಾರ್ಯ ಮಧ್ವರು ವಿಶ್ಲೇಷಿಸಿದ್ದಾರೆ. ನಮ್ಮಲ್ಲಿ ಎಲ್ಲ ಕೌರವರ ಒಳಗೆ ಇದ್ದಾರೆ. ಯಾರು ಅಹಂಕಾರ, ಕ್ರೋಧ, ದ್ವೇಷ, ಹೊಟ್ಟೆ ಕಿಚ್ಚು, ಪ್ರತೀಕಾರ ಮನೋಭಾವ, ಸ್ತ್ರೀಯರ ಮೇಲೆ ಅತ್ಯಾಚಾರ, ಎಲ್ಲ ಥರದ ದುರ್ಗುಣಗಳು. ಆ ದುರ್ಗುಣಗಳ ಪ್ರತೀಕವೇ ದುರ್ಯೋಧನ, ದುಶ್ಯಾಸನ ಎಲ್ಲ. ಅವರೆಲ್ಲ ನಮ್ಮೊಳಗಿದ್ದಾರೆ. ದುರ್ಯೋಧನನ ಪ್ರವೃತ್ತಿ, ದುಶ್ಯಾಸನನ ಪ್ರವೃತ್ತಿ, ಎಲ್ಲ ಥರದ ಕೆಟ್ಟ ಪ್ರವೃತ್ತಿಗಳು ಮಾನವರಲ್ಲಿದೆ. ಆದ್ದರಿಂದ ದುರ್ಯೋಧನ, ದುಶ್ಯಾಸನ, ಕೌರವರು ಆಗ ಮಾತ್ರ ಅಲ್ಲ, ನಮ್ಮ ಈ ಜೀವನದ ಕುರುಕ್ಷೇತ್ರದಲ್ಲಿಯೂ ಕೂಡ ಅವರೆಲ್ಲ ತುಂಬಿದ್ದಾರೆ. ಪಾಂಡವರಿದ್ದಾರೆ ನಮ್ಮಲ್ಲಿ. ಧರ್ಮರಾಜ, ಭೀಮ
ಇವರೆಲ್ಲ ಸತ್ಪ್ರವೃತ್ತಿ, ಸಾತ್ವಿಕ ಪ್ರವೃತ್ತಿ, ಸದ್ಗುಣಗಳ ಧರ್ಮದ ಪ್ರತೀಕ. ಧರ್ಮದ ಪ್ರತೀಕವಾಗಿ ಪಾಂಡವರು ನಮ್ಮೊಳಗಿದ್ದಾರೆ. ದುಷ್ಪ್ರವೃತ್ತಿಯ ಪ್ರತೀಕಗಳಾಗಿ ಕೌರವರು ನಮ್ಮಲ್ಲಿದ್ದಾರೆ. ಇಬ್ಬರಿಗೂ ಕೂಡ ನಿತ್ಯ ಯುದ್ಧ ನಡೀತಾ ಇದೆ. 5000 ವರ್ಷಗಳ ಹಿಂದೆ ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧವಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿದಿನ ಕುರುಕ್ಷೇತ್ರದ ಯುದ್ಧ ನಡೀತಾ ಇದೆ. ಅಲ್ಲಿ ಶಕುನಿ ಮೂಲ, ಇಲ್ಲಿ ನಮ್ಮ ದುಷ್ಟ ಪ್ರವೃತ್ತಿಗೆ ಮೂಲ ಶಕುನಿ ಎಂದರೆ ನಾಸ್ತಿಕ್ಯ ಬುದ್ಧಿ. ನಾಸ್ತಿಕ್ಯ ಬುದ್ಧಿ ಶಕುನಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಭಗವಂತನ ಬಗ್ಗೆ ಭಕ್ತಿ ಇಲ್ಲ, ನಾವೇ ಎಲ್ಲ ಎಂಬ ಅಹಂಕಾರ, ಭಗವಂತನನ್ನು ಮರೆಯುವುದು, ಯಾವ ಭಯವೂ ಇಲ್ಲ, ಸ್ವಚ್ಛಂದ ಪ್ರವೃತ್ತಿ. ಇದಕ್ಕೆ ನಾಸ್ತಿಕ್ಯ ಬುದ್ಧಿಯಿಂದ ಸ್ವಚ್ಛಂದ ಪ್ರವೃತ್ತಿ. ಎಲ್ಲ ದುಷ್ಪ್ರವೃತ್ತಿಗಳ ಮೂಲ ಕೌರವರ ಎಲ್ಲ ವ್ಯವಹಾರಕ್ಕೆ ಶಕುನಿ ಮೂಲವಾದರೆ, ನಮ್ಮ ಎಲ್ಲ ವ್ಯವಹಾರಕ್ಕೆ ಈ ನಾಸ್ತಿಕ್ಯ ಬುದ್ಧಿ, ಭಗವಂತನ ಅಸ್ತಿತ್ವದಲ್ಲಿ ವಿಶ್ವಾಸವೇ ಇಲ್ಲ. ಏನು ಬೇಕಾದರೂ ಮಾಡ್ಬೋದು, ನಮ್ಮನ್ನು ಕೇಳುವವರೇ ಇಲ್ಲ. ಈ ರೀತಿಯ ಸ್ವಚ್ಛಂದ ಪ್ರವೃತ್ತಿ, ಅದರಿಂದ ದುಷ್ಪ್ರವೃತ್ತಿಗಳು ಬೆಳೀತಾ ಇದೆ. ಕೌರವರು ನಮ್ಮಲ್ಲಿದ್ದಾರೆ, ಪಾಂಡವರು ನಮ್ಮಲ್ಲಿದ್ದಾರೆ. ಪಾಂಡವರ ಸಂಖ್ಯೆ 5, ಕೌರವರು ಎಷ್ಟು ಮಂದಿ? 100 ಮಂದಿ. ನಮ್ಮಲ್ಲಿ ಅಷ್ಟೇ. ಸದ್ಗುಣಗಳ ಸಂಖ್ಯೆ ಕಡಿಮೆ, ದುರ್ಗುಣಗಳು ಚೆನ್ನಾಗಿ ಬೆಳೆದಿವೆ. ಈ ಸದ್ಗುಣ ದುರ್ಗುಣಗಳ ಸಾತ್ವಿಕ ಶಕ್ತಿ ಮತ್ತು ಕೆಟ್ಟ ಶಕ್ತಿ, ಇವುಗಳ ಯುದ್ಧ ನಮ್ಮ ಜೀವನದಲ್ಲಿ ಪ್ರತಿದಿನ ನಡೀತಾ ಇದೆ. ಇದು ಮಹಾಭಾರತದ ಆಧ್ಯಾತ್ಮಿಕ ಸಂದೇಶ. ಆದ್ದರಿಂದ ಕುರುಕ್ಷೇತ್ರ ಈಗ ಇದೆ, ನಡೀತಾ ಇದೆ. ಆದರೆ ಆಗ ಕುರುಕ್ಷೇತ್ರದಲ್ಲಿ ಯಾರು ಗೆದ್ದದ್ದು? ಪಾಂಡವರು ಗೆದ್ದರು. ಧರ್ಮರಾಜನಿಗೆ ಜಯವಾಯಿತು. ಇವತ್ತಿನ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ. ಒಂದು ಕಡೆ ನಾವು ಸಂಧ್ಯಾವಂದನೆ ಮಾಡಬೇಕು, ಭಗವಂತನ ಆರಾಧನೆ ಮಾಡಬೇಕು ಅಂತ. ಮತ್ತೊಂದು ಕಡೆ ಇದೆಲ್ಲ ಯಾಕೆ ಇಷ್ಟು ಬೇಗ ಎದ್ದು ಈ ಚಳಿ ಸಂಧ್ಯಾವಂದನೆ ಯಾಕೆ ಬೇಕು ಎಂಬುದಾಗಿ ಒಂದು ಕಡೆ ಧಾರ್ಮಿಕ ಪ್ರವೃತ್ತಿ, ಮತ್ತೊಂದು ಕಡೆ ಅಸಡ್ಡ. ನಮ್ಮಲ್ಲಿ ಒಮ್ಮೆ ಬೇಕು ಅಂತ ಕಾಣಿಸ್ತದೆ, ಒಮ್ಮೆ ಬೇಡ ಅಂತ ಕಾಣಿಸ್ತದೆ. ಲಂಚ ತೆಗೆದುಕೊಳ್ಳಬಾರದು, ಅದು ತಪ್ಪು, ಎಲ್ಲರಿಗೂ ಜ್ಞಾನ ಇದೆ. ಆದರೆ ಲಂಚ ತೆಗೆದುಕೊಳ್ಳದೆ ಹೋದರೆ ನಮ್ಮ ಜೀವನ ವ್ಯವಹಾರವೇ ನಡೆಯುವುದು ಹೇಗೆ? ಲಂಚ ತೆಗೆದುಕೊಳ್ಳಬಾರದು ಒಂದು ಕಡೆ, ತೆಗೆದುಕೊಳ್ಳಬೇಕು ಅಂತ ಒಂದು. ಇದು 2 ಪ್ರವೃತ್ತಿ, ನಮ್ಮ ಒಳಗೆ 2 ಥರದ ಪ್ರವೃತ್ತಿ, ಮಾಡಬೇಕು ಬೇಡ. ಕಳ್ಳತನ ಮಾಡುವವನು ಕೂಡ ಮಾಡೋದು ತಪ್ಪು ಅಂತ ಒಂದು ಒಳಗೆ ಅವನಿಗೊಂದು ಥರದ ಸಂಕೋಚ, ಏನೋ ತಪ್ಪು ಮಾಡ್ತಾ ಇದ್ದೇನೆ, ಮಾಡದೆ ಉಪಾಯ ಇಲ್ಲ ಎಂಬುದಾಗಿ ಪ್ರತಿಯೊಂದು ಕೆಟ್ಟ ಕೆಲಸ ಮಾಡುವಾಗಲೂ ಅದರ ಜೊತೆಗೆ ನಾನು ಮಾಡೋದು ತಪ್ಪು, ಮಾಡಬಾರದು ಅಂತ. ಕೊಲೆಗಾರನಿಗೂ ತಾನು ಮಾಡೋದು ತಪ್ಪು ಅಂತ. ಹೀಗೆ ನಮ್ಮಲ್ಲಿ ಆ ಪಾಂಡವರ ದುರ್ಯೋಧನರ ಕೌರವರ ಯುದ್ಧದಂತೆ ನಮ್ಮ ಜೀವನದಲ್ಲಿ ಸಂಘರ್ಷ. ನಾನು ಮಾಡಬೇಕು ಒಂದು ಕಡೆ, ಬೇಡ ಅಂತ ಒಂದು ಕಡೆ, 2 ಭಾವನೆಗಳ ತಿಕ್ಕಾಟ. ಇದು ನಮ್ಮ ಜೀವನದಲ್ಲಿ ನಿತ್ಯ ಈ ಸಂಘರ್ಷ ನಡೀತಾ ಇದೆ. ಕುರುಕ್ಷೇತ್ರದ ಯುದ್ಧ 5000 ವರ್ಷಗಳ ಹಿಂದೆ ಅಲ್ಲ, ನಮ್ಮ ಜೀವನದಲ್ಲಿ ಈ ಸದ್ಗುಣ ದುರ್ಗುಣಗಳ ಯುದ್ಧ, ಧರ್ಮ ಅಧರ್ಮಗಳ ಯುದ್ಧ ನಮ್ಮ ಪ್ರತಿನಿತ್ಯ ನಡೀತಾ ಇದೆ. ಒಳ್ಳೆಯ ಕೆಲಸ ಮಾಡಬೇಕು ಅಂತ ಒಂದು ಕಡೆ, ಬೇಡ ಅಂತ ಇನ್ನೊಂದು ಕಡೆ, ಕೆಟ್ಟ ಕೆಲಸ ಮಾಡಲಿಕ್ಕೆ ಆಸಕ್ತಿ, ಬೇಡ ಅಂತ ಮತ್ತೊಂದು ಕಡೆ ತಡೆ. ಈ ಥರದ ಹೊಯ್ದಾಟ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಕುರುಕ್ಷೇತ್ರದ ಯುದ್ಧ ಆಗ ಮಾತ್ರ ಅಲ್ಲ, ಈಗಲೂ ನಡೀತಾ ಇದೆ. ಆದರೆ ಒಂದೇ ದುರಂತ, ಆಗ ಯುದ್ಧದಲ್ಲಿ ಪಾಂಡವರು ಗೆದ್ದರು, ಧರ್ಮರಾಜನಿಗೆ ಪಟ್ಟಾಭಿಷೇಕ. ಈಗಿನ ಯುದ್ಧ ಹೊಯ್ದಾಟ ನಡೀತಾ ಇದೆ, ತುಮುಲ ನಡೀತಾ ಇದೆ. ಕೊನೆಗೆ ತೀರ್ಮಾನ, ಇವತ್ತಂತೂ ಲಂಚ ತೆಗೆದುಕೊಳ್ಳೋಣ, ನಾಳೆ ಮತ್ತೆ ನೋಡೋಣ. ಲಂಚ ತೆಗೆದುಕೊಳ್ಳಬೇಕು ಬೇಡ ಅಂತ ಸಂಘರ್ಷ ಆಗಿ ಕೊನೆಗೆ ತೀರ್ಮಾನ ಏನು? ಲಂಚ ತೆಗೆದುಕೊಳ್ಳುವುದು, ಭ್ರಷ್ಟಾಚಾರ ಮಾಡುವುದೇನು. ಹೀಗಾಗಿ ದುರ್ಯೋಧನನಿಗೆ ಜಯ, ಪಾಂಡವರಿಗೆ ಪರಾಜಯ, ದುರ್ಯೋಧನನಿಗೆ ಪಟ್ಟಾಭಿಷೇಕ. ಇದೇ ಈ ಈಗಿನ ಯುದ್ಧದ ದುರಂತ. ಪ್ರತಿನಿತ್ಯ ಕುರುಕ್ಷೇತ್ರದ ಯುದ್ಧ ನಡೆದರೂ ಆಗುವುದು ಕೌರವರಿಗೆ ಜಯ, ದುರ್ಯೋಧನಿಗೆ ಪಟ್ಟಾಭಿಷೇಕ, ಕೆಟ್ಟ ಆಲೋಚನೆಗೆ ಜಯ, ಸಾತ್ವಿಕ ಶಕ್ತಿಗೆ ಪರಾಜಯ. ಆದ್ದರಿಂದ ಆಗ ಮಾತ್ರ ಅಲ್ಲ, ಈಗ ಪ್ರತಿದಿನ ನಮ್ಮೆಲ್ಲರ ಜೀವನದಲ್ಲಿ ನಡೆಯುವ ಕುರುಕ್ಷೇತ್ರದ ಯುದ್ಧದಲ್ಲಿ ಧಾರ್ಮಿಕ ಶಕ್ತಿಗೆ ಸಾತ್ವಿಕ ಶಕ್ತಿಗೆ ಜಯ ಆಗಬೇಕಾಗಿದ್ದರೆ ಭಗವದ್ಗೀತೆ ಆಗ ಮಾತ್ರ ಅಲ್ಲ, ಈಗಲೂ ಕೂಡ ಭಗವದ್ಗೀತೆ ನಮಗೆ ಬೇಕು.
ನಮಗೆ ಕೃಷ್ಣನೇ ಸಾರಥಿಯಾಗಬೇಕು. ನಾವು ಅರ್ಜುನರಾಗಬೇಕು. ನಮಗೆ ಕೃಷ್ಣ ಸಾರಥಿಯಾಗಬೇಕು. ಅವನ ಸಂದೇಶ, ಇನ್ನು ಕರ್ತವ್ಯ ಮಾಡು, ಅನೀತಿಗೆ ತೊಡಗಬೇಡ, ಕೆಟ್ಟ ಆಲೋಚನೆ ಮಾಡಬೇಡ, ಸ್ವಾರ್ಥ ಪ್ರವೃತ್ತಿ ಬೆಳೆಸಬೇಡ, ಭಗವಂತನ ಭಕ್ತನಾಗಿ ಮಾಡಬೇಕಾದ ಕರ್ತವ್ಯ ಮಾಡು ಎಂಬುದಾಗಿ ನಮ್ಮ ಜೀವನದಲ್ಲಿ ನಮಗೆ ಕೃಷ್ಣ ಸಾರಥಿಯಾಗಿ ದೊರೆತರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಭಗವಂತ ಯೋಗೇಶ್ವರ ನಮಗೆ ಸಾರಥಿಯಾಗಬೇಕು. ನಾವು ಪಾರ್ಥೋ ಧನುರ್ಧರ, ಕ್ರಿಯಾಶೀಲರಾದ ಮಾನವರಾಗಬೇಕು. ಹೀಗೆ ಆದರೆ ಮಾತ್ರ ನಮ್ಮ ಈ ಜೀವನದ ಸಂಘರ್ಷದಲ್ಲಿ ನಮಗೆ ಧರ್ಮಕ್ಕೆ ಜಯವಾಗಬೇಕಾಗಿದ್ದರೆ, ಸಾತ್ವಿಕ ಶಕ್ತಿಗೆ ಜಯವಾಗಬೇಕಾಗಿದ್ದರೆ ಅಂದಿನ ಭಗವದ್ಗೀತೆ ಈಗಲೂ ನಮಗೆ ಬೇಕು. ಅದರ ಬೆಳಕಿನಲ್ಲಿ ಕೃಷ್ಣ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದರೆ ನಮ್ಮ ಜೀವನ ಯುದ್ಧದಲ್ಲಿ ನಾವು ನಿಜವಾಗಿಯೂ ಕೂಡ ಜಯವನ್ನು ಗಳಿಸಬಹುದು. ಅಂಥ ಭಗವದ್ಗೀತೆಯ ಸಂದೇಶ ಎಂದೆಂದಿಗೂ ಪ್ರಸ್ತುತ, ನಿರಂತರವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನಕ್ಕಾಗಿ ಭಗವದ್ಗೀತೆಯ ಸಂದೇಶ ನಮಗೆಲ್ಲರಿಗೂ ಈಗಲೂ ಪ್ರಸ್ತುತವಾಗಿದೆ. ಅಂಥ ಸಂದೇಶವನ್ನು ಶ್ರೀಕೃಷ್ಣ ಭಗವಂತ ಇಡೀ ಒಂದು ಬರೀ ಭಾರತಕ್ಕೆ ಮಾತ್ರವಲ್ಲ, ಬರೀ ಒಂದು ಗುಂಪಿಗೆ ಮಾತ್ರ ಅಲ್ಲ, ಜಗತ್ತಿನ ಸಕಲ ಮಾನವರಿಗೆ ಅಂಥ ಸಂದೇಶವನ್ನು ಶ್ರೀಕೃಷ್ಣ ನೀಡಿದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.